ಎಲ್ಲರಿಗೂ ನಮಸ್ಕಾರ. ನಿಂಗೂ ಕೂಡ ತಲೆಹೊಟ್ಟಿನ ಸಮಸ್ಯೆಯಿಂದ ಮುಕ್ತಿ ಪಡೆಯೋಕೆ ನ್ಯಾಚುರಲ್ ಸೊಲ್ಯೂಷನ್ಸ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ಇವತ್ತು ನಮ್ಮ ಕಿಚನ್ನಲ್ಲೇ ಸಿಗೋ ಸಿಂಪಲ್ ವಸ್ತುಗಳಿಂದ ತಲೆಹೊಟ್ಟನ್ನ ಪರ್ಮನೆಂಟ್ ಆಗಿ ಹೇಗೆ ಓಡಿಸ್ಬೋದು ಅಂತ ನೋಡೋಣ. ಶುರು ಮಾಡೋಣ. ನೋಡಿ, ತಲೆಹೊಟ್ಟು ಅನ್ನೋದು ಬರೀ ಒಂದು ಬ್ಯೂಟಿ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಅದು ನಮ್ಮ ಕಾನ್ಫಿಡೆನ್ಸನ್ನೇ ಕಡಿಮೆ ಮಾಡ್ಬಿಡುತ್ತಲ್ವಾ? ಮಾರ್ಕೆಟಲ್ಲಿ ಸಿಗೋ ದುಬಾರಿ ಪ್ರಾಡಕ್ಟ್ಸ್ ಎಲ್ಲ ಬಳಸಿ ಸಾಕಾಗಿದ್ರೆ ಇನ್ಮೇಲೆ ಟೆನ್ಷನ್ ಬೇಡ, ಯಾಕಂದ್ರೆ ಬೆಸ್ಟ್ ಸೊಲ್ಯೂಷನ್ ನಮ್ಮ ಮನೆಯಲ್ಲೇ ಇದೆ. ಇಲ್ಲಿ ನಾವು ಸುಮ್ಮನೆ ಪರಿಹಾರ ಹೇಳ್ತಾ ಇಲ್ಲ, ಬದಲಾಗಿ ನಮ್ಮ ಕಿಚನ್ನಲ್ಲೇ ಸಿಗೋ 5 ಪವರ್ಫುಲ್ ವಸ್ತುಗಳನ್ನು ಬಳಸಿ ತಲೆಹೊಟ್ಟಿಗೆ ಹೇಗೆ ಪರ್ಮನೆಂಟ್ ಆಗಿ ಗುಡ್ ಬೈ ಹೇಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲು ನಾವು ತಲೆಹೊಟ್ಟಿನ ವಿರುದ್ಧ ಫೈಟ್ ಮಾಡೋ 2 ತುಂಬಾನೇ ಪವರ್ಫುಲ್ ಆದ ಆದರೆ ಸಿಂಪಲ್ ಆದ ರೆಮಿಡಿಗಳನ್ನ ನೋಡೋಣ. ಇವು ಪ್ರಾಬ್ಲಮ್ನ ಬೇರಿಂದಲೇ ಸರಿ ಮಾಡೋಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಮೊದಲನೇ ವೆಪನ್ ಮೆಂತ್ಯ ಕಾಳುಗಳು. ಹೌದು, ನೀವು ಕೇಳಿದ್ದು ಸರಿನೇ. ಇದಕ್ಕೆ ಬೇಕಾಗಿರೋದು ಜಸ್ಟ್ 2 ವಸ್ತುಗಳು, ಸ್ವಲ್ಪ ಮೆಂತ್ಯಕಾಳು ಮತ್ತೆ ನೀರು ಅಷ್ಟೇ. ನಂಬೋಕಾಗ್ತಾ ಇಲ್ವಾ? ಬನ್ನಿ ಹೇಗೆ ಅಂತ ನೋಡೇ ಬಿಡೋಣ. ಇದನ್ ಮಾಡೋದು ತುಂಬಾನೇ ಸುಲಭ. ಒಂದು ರಾತ್ರಿ ಪೂರ್ತಿ ಮೆಂತ್ಯವನ್ನ ನೀರಿನಲ್ಲಿ ನೆನೆಸಿಡಿ. ಬೆಳಗ್ಗೆ ಅದನ್ನ ನುಣ್ಣಗೆ ರುಬ್ಬಿ ಒಂದು ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನ ಡೈರೆಕ್ಟ್ ಆಗಿ ನೆತ್ತಿಗೆ ಅಂದ್ರೆ ಕೂದಲಿನ ಬುಡಕ್ಕೆ ಸವರಿ ಒಂದು 30ರಿಂದ 45 ನಿಮಿಷ ಹಾಗೆ ಬಿಡಿ. ಆಮೇಲೆ ಒಂದು ಮೈಲ್ಡ್ ಶಾಂಪೂ ಹಾಕಿ ತೊಳಿಗಿ ಅಷ್ಟೇ. ಬೆಸ್ಟ್ ರಿಸಲ್ಟ್ಗಾಗಿ ವಾರಕ್ಕೆ ಒಂದ್ಸಲ ಹೀಗೆ ಮಾಡಿ ನೋಡಿ. ಹಾಗಾದ್ರೆ ಈ ಮೆಂತ್ಯ ಯಾಕಿಷ್ಟೊಂದು ಎಫೆಕ್ಟಿವ್? ಅದಕ್ಕೊಂದು ಕಾರಣ ಇದೆ. ಮೆಂತ್ಯದಲ್ಲಿ ನ್ಯಾಚುರಲ್ ಆಗಿ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇದೆ. ಅಂದ್ರೆ ತಲೆಹುಟ್ಟಿಗೆ ಕಾರಣ ಆಗೋ ಫಂಗಸ್ ಬೆಳೆಯೋದನ್ನ ಇದು ತಡೆಯುತ್ತೆ. ಇದರಿಂದ ಪ್ರಾಬ್ಲಮ್ ಬೇರಿಂದಲೇ ಕಂಟ್ರೋಲ್ ಬರುತ್ತೆ. ಸರಿ, ಈಗ ನಮ್ಮ 2ನೇ ರೆಮಿಡಿಗೆ ಹೋಗೋಣ. ಅದು ಆಪಲ್ ಸೈಡರ್ ವಿನೆಗರ್. ಇದಕ್ಕೆ ಮಾರ್ಬೇಕಾಗಿರೋದು ಇಷ್ಟೇ. ಸಮ ಪ್ರಮಾಣದಲ್ಲಿ ಆಪಲ್ ಸೈಡರ್ ವಿನೆಗರ್ ಮತ್ತೆ ನೀರನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಅಷ್ಟೇ, ನಿಮ್ಮ ಮ್ಯಾಜಿಕ್ ಮಿಕ್ಸ್ಚರ್ ರೆಡಿ. ಇದನ್ನ ಯೂಸ್ ಮಾಡೋದು ಕೂಡ ಸಿಂಪಲ್. ಮೊದಲು ಶಾಂಪೂ ಹಾಕಿ ಕೂದಲನ್ನ ಚೆನ್ನಾಗಿ ವಾಶ್ ಮಾಡಿ. ಆಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ವಿನೆಗರ್ ಮಿಕ್ಸ್ಚರನ್ನ ನೆತ್ತಿ ಮೇಲೆ ನಿಧಾನವಾಗಿ ಹಾಕ್ತಾ ಮಸಾಜ್ ಮಾಡಿ. ಒಂದು 10-15 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಬರೀ ನೀರಿನಲ್ಲಿ ತೊಳೆದ್ರೆ ಸಾಕು. ಈ ಆಪಲ್ ಸೈಡರ್ ವಿನೆಗರ್ ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ಇದು ನಮ್ಮ ನೆತ್ತಿಯ ನ್ಯಾಚುರಲ್ pH ಲೆವೆಲನ್ನ ಬ್ಯಾಲೆನ್ಸ್ ಮಾಡುತ್ತೆ. ಹೀಗೆ ಮಾಡೋದ್ರಿಂದ ಫಂಗಸ್ ಬೆಳೆಯೋಕೆ ಸರಿಯಾದ ವಾತಾವರಣ ಇರಲ್ಲ. ಹಾಗಾಗಿ ತಲೆಹೊಟ್ಟು ತನ್ನಷ್ಟಕ್ಕೆ ತಾನೇ ಕಂಟ್ರೋಲ್ಗೆ ಬರುತ್ತೆ. ಓಕೆ, ಈಗ ನಾವು ನಮ್ಮ ಕಿಚನಲ್ಲಿ ಕಾಮನ್ ಆಗಿ ಸಿಗೋ ಇನ್ನೂ ಕೆಲವು ಸೂಪರ್ ರೆಮಿಡಿಗಳ ಬಗ್ಗೆ ಮಾತಾಡೋಣ. ಇವು ಕೂಡ ಅಷ್ಟೇ ಎಫೆಕ್ಟಿವ್ ಮತ್ತೆ ಯೂಸ್ ಮಾಡೋಕ್ಕೂ ಈಸಿ. ನಮ್ಮ 3ನೇ ರೆಮಿಡಿ ತೆಂಗಿನೆಣ್ಣೆ ಮತ್ತೆ ನಿಂಬೆಹಣ್ಣಿನ ಪವರ್ಫುಲ್ ಕಾಂಬಿನೇಷನ್. ಇದು ನಮ್ಮ ನೆತ್ತಿಗೆ ಬೇಕಾದ ಮಾಯಿಶ್ಚರ್ ಕೊಡುತ್ತೆ, ಅದರ ಜೊತೆಗೆ ಕ್ಲೀನಾಗಿಡೋಕ್ಕೂ ಹೆಲ್ಪ್ ಮಾಡುತ್ತೆ. ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನ ಉಗುರು ಬೆಚ್ಚಗೆ ಬಿಸಿ ಮಾಡಿ ಅದಕ್ಕೆ ಫ್ರೆಶ್ ಆಗಿರೋ ನಿಂಬೆ ರಸವನ್ನ ಮಿಕ್ಸ್ ಮಾಡಿ ಈ ಮಿಕ್ಸ್ಚರ್ನಿಂದ ನೆತ್ತಿಗೆ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು 30 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಮೈಲ್ಡ್ ಶಾಂಪೂ ಹಾಕಿ ವಾಶ್ ಮಾಡಿ. ಇದು ಒಂಥರ ಡಬಲ್ ಆಕ್ಷನ್ ರೆಮಿಡಿ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಕೊಬ್ಬರಿ ಎಣ್ಣೆ ಡ್ರೈ ಆಗಿರೋ ನೆತ್ತಿಗೆ ಮಾಯಿಶ್ಚರ್ ಕೊಟ್ಟು ಪೋಷಣೆ ಮಾಡಿದ್ರೆ, ಇನ್ನೊಂದ್ ಕಡೆ ನಿಂಬೆ ರಸದಲ್ಲಿರೋ ಆಸಿಡ್ ಫಂಗಸ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಮುಂದಿನದು ನಮ್ಮ 4ನೇ ರೆಮಿಡಿ, ಮೊಸರು ಮತ್ತು ನಿಂಬೆ ರಸದ ಮಿಕ್ಸ್ಚರ್. ಇದು ಕ್ವಿಕ್ ರಿಸಲ್ಟ್ ಕೊಡೋದ್ರಲ್ಲಿ ಫೇಮಸ್. ಏನಾದ್ರೂ ಅರ್ಜೆಂಟ್ ಇದ್ರೆ ಇದು ಬೆಸ್ಟ್ ಚಾಯ್ಸ್. ಒಂದು ಬೌಲಲ್ಲಿ ಸ್ವಲ್ಪ ಗಟ್ಟಿ ಮೊಸರು ತಗೊಂಡು ಅದಕ್ಕೆ ಕೆಲವು ಡ್ರಾಪ್ಸ್ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಹೇರ್ ಮಾಸ್ಕ್ ಅನ್ನ ನೆತ್ತಿಯಿಂದ ಹಿಡಿದು ಕೂದಲಿನ ತುದಿವರೆಗೂ ಹಚ್ಚಿ ಒಂದು 30 ನಿಮಿಷ ಬಿಡಿ. ಆಮೇಲೆ ತಣ್ಣೀರಿನಲ್ಲೇ ವಾಶ್ ಮಾಡಿದ್ರೆ ಆಯ್ತು. ಈ ರೆಮಿಡಿಯ ಸ್ಪೆಷಾಲಿಟಿ ಏನು ಅಂದ್ರೆ ಇದರ ಕ್ವಿಕ್ ರಿಸಲ್ಟ್. ನೆತ್ತಿಯಲ್ಲಿ ಕಿರಿಕಿರಿ ತುರಿಕೆ ಜಾಸ್ತಿಯಾಗಿ ತಕ್ಷಣ ರಿಲೀಫ್ ಬೇಕು ಅನ್ಸಿದ್ರೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಬೇರೆ ಇಲ್ಲ. ಸರಿ, ಈಗ ನಮ್ಮ ಕೊನೆ ಆದ್ರೆ ತುಂಬಾನೇ ಪವರ್ಫುಲ್ ಆಗಿರೋ ರೆಮಿಡಿ ಬಗ್ಗೆ ನೋಡೋಣ. ಅದು ಬೇರೇನೂ ಅಲ್ಲ, ಬೇವಿನ ಎಲೆಗಳು. ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಒಂದು ಸ್ಪೆಷಲ್ ಸ್ಥಾನನೇ ಇದೆ. ಇದಕ್ಕೆ ಬೇಕಾಗಿರೋದು ಜಸ್ಟ್ ಒಂದು ಹಿಡಿಯಷ್ಟು ಫ್ರೆಶ್ ಬೇವಿನೆಲೆ ಮತ್ತೆ ನೀರು. ನೇಚರ್ ಕೊಟ್ಟಿರೋ ಈ ವರವನ್ನ ಬಳಸಿ ತಲೆಹೊಟ್ಟನ್ನ ಈಸಿಯಾಗೆ ಓಡಿಸ್ಬೋದು. ಬೇವಿನ ಎಲೆಗಳನ್ನ ನಾವು 2 ರೀತಿ ಯೂಸ್ ಮಾಡ್ಬೋದು. ಮೊದಲನೇ ಮೆಥಡ್, ಬೇವಿನ ಎಲೆಗಳನ್ನ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆ ನೀರಿನಿಂದ ಶಾಂಪೂ ಮಾಡಿದ ಮೇಲೆ ಕೂದಲನ್ನ ತೊಳೆಯೋದು. 2ನೇ ಮೆಥಡ್, ಎಲೆಗಳನ್ನ ರುಬ್ಬಿ ಪೇಸ್ಟ್ ಮಾಡಿ ಅದನ್ನ ಡೈರೆಕ್ಟ್ ಆಗಿ ನೆತ್ತಿಗೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡೋದು. 2 ಮೆಥಡ್ ಕೂಡ ತುಂಬಾನೇ ಎಫೆಕ್ಟಿವ್. ಸರಿ, ನಾವೀಗ 5 ಬೇರೆ ಬೇರೆ ರೆಮಿಡಿಗಳನ್ನ ನೋಡಿದ್ವಿ. ಹಾಗಾದ್ರೆ ಇದರಲ್ಲಿ ಯಾವುದು ನಮಗೆ ಸೂಟ್ ಆಗುತ್ತಾ ಡಿಸೈಡ್ ಮಾಡಕ್ಕೆ ಹೆಲ್ಪ್ ಆಗ್ಲಿ ಅಂತ ನೆಕ್ಸ್ಟ್ ಸ್ಲೈಡ್ನಲ್ಲಿ ಎಲ್ಲಾ ರೆಮಿಡಿಗಳನ್ನ ಒಂದ್ಸಲ ಬೇಗ ಕಂಪೇರ್ ಮಾಡೋಣ ಬನ್ನಿ. ಈ ಟೇಬಲ್ ಅನ್ನ ನೋಡಿ.
ಇಲ್ಲಿ ಪ್ರತಿಯೊಂದು ರೆಮಿಡಿಗೆ ಯಾವ ವಸ್ತು ಬೇಕು ಮತ್ತೆ ಅದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಕೊಟ್ಟಿದ್ದೀವಿ. ನಿಮ್ಮತ್ರ ಟೈಮ್ ಕಮ್ಮಿ ಇದ್ರೆ ಆಪಲ್ ಸೈಡರ್ ವಿನೆಗರ್ ಅಥವಾ ಬೇವಿನ ನೀರಿಂದ ವಾಶ್ ಮಾಡೋದು ಬೆಸ್ಟ್. ಸ್ವಲ್ಪ ಜಾಸ್ತಿ ಟೈಮ್ ಇದ್ರೆ ಮೆಂತ್ಯ ಅಥವಾ ಮೊಸರಿನ ಹೇರ್ ಮಾಸ್ಕ್ ಟ್ರೈ ಮಾಡ್ಬೋದು. ಸೊ ಇದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಚೂಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಈ 5 ರೆಮಿಡಿಗಳಲ್ಲಿ ಯಾವುದು ನಿಮ್ಮ ಕೂದಲಿಗೆ ಜಾಸ್ತಿ ಸೂಟ್ ಆಗುತ್ತೆ ಅಂತ ನೀವೇ ಟ್ರೈ ಮಾಡಿ ನೋಡಿ. ಒಂದ್ ವಿಷಯ ನೆನ್ಪಿಡಿ, ಪ್ರತಿಯೊಬ್ಬರ ಸ್ಕಿನ್ ಟೈಪ್, ಹೇರ್ ಟೈಪ್ ಬೇರೆ ಬೇರೆ ಇರುತ್ತೆ. ಸೊ ನಿಮ್ಗೆ ಯಾವುದು ಬೆಸ್ಟ್ ರಿಸಲ್ಟ್ ಕೊಡ್ತು ಅಂತ ನಮ್ಗೆ ಕಮೆಂಟ್ಸಲ್ಲಿ ಖಂಡಿತ ತಿಳಿಸಿ. ಈ ಮಾಹಿತಿ ನಿಮ್ಗೇನಾದ್ರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಡಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ.